ಹಾಯ್ ಫ್ರೆಂಡ್ಸ್, ನಾನಿಮ್ಮ ಟೆಕ್ ವಿತ್ ಭರತ್. ಇವತ್ತು ನನಗೆ ತುಂಬ ಖುಷಿ ಆಗ್ತೈತೆ ಫ್ರೆಂಡ್ಸ್. ಅದೇಂತಕ್ಕಪ್ಪ ಅಂದರೆ ನನಗೆ ಯೂಟ್ಯೂಬ್ ಅವರು ಗೂಗಲ್ ಆ್ಯಡ್ಸೆನ್ಸ್ ಪಿನ್ನ ನನಗೆ ಕಳಿಸಿದರೆ ತುಂಬಾ ಖುಷಿ ಆಗ್ತೈತೆ. ಕೊನೆಗೂ ನಾನು ಸಾಧಿಸ್ಬಿಟ್ಟೆ ಫ್ರೆಂಡ್ಸ್. ತುಂಬ ಜನ ಹೇಳ್ತಾಯಿದ್ರು ಇದು ಯೂಟ್ಯೂಬಲ್ಲಿ ಎಂತಕ್ಕೆ ಮಾಡ್ತಾಯಿದ್ದೆ ಈ ಚಿಕ್ಕ ವಯಸ್ಸಲ್ಲಿ, ಹೋಗಿ ಓದ್ಕೊ ಅಂತ ತುಂಬ ಜನ ಹೇಳ್ತಾಯಿದ್ರು. ಕೊನೆಗೂ ನಾನು ಸಾಧಿಸ್ಬಿಟ್ಟೆ ಫ್ರೆಂಡ್ಸ್. ಇದು ಯೂಟ್ಯೂಬ್ ಅವ್ರು ಕಳಿಸಿರುವಂಥ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿದೆ. ತುಂಬಾ ನಂಗೆ ಖುಷಿ ಆಗ್ತೈತೆ. ಅದಕ್ಕೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕ್ಲೀನಾಗಿ ನೋಡಿ. ಇವತ್ತು ತುಂಬಾ ಇಂಪಾರ್ಟೆಂಟ್ ವಿಷಯ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬ ಯೂಟ್ಯೂಬರು ಮೊನೆಟೈಸೇಷನ್ ಆದಮೇಲೆ ಒಂದಿಲ್ಲ ಒಂದು ದಿವಸ ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದೇ ಬರುತ್ತೆ ನಿಮಗೆ. ಅದಕ್ಕೆ ದಯವಿಟ್ಟು ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕೊನೆವರೆಗೂ ಕ್ಲೀನಾಗಿ ದಯವಿಟ್ಟು ನೋಡಿ. ಒಂದು ಸೆಕೆಂಡು ಈ ಒಂದು ವಿಡಿಯೋಗೆ ತುಂಬಾ ಇಂಪಾರ್ಟೆಂಟು. ಅದಕ್ಕೆ ಈ ಒಂದು ಟಾಪಿಕ್ ಬಗ್ಗೆ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೇ ದಯವಿಟ್ಟು ಟೆಕ್ ವಿತ್ ಭರತ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲೈಕನ್ ಕೂಡ ಪ್ರೆಸ್ ಮಾಡಿ ಫ್ರೆಂಡ್ಸ್. ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಎಂತಕ್ಕಪ್ಪ ಬೇಕಂದರೆ, ಪ್ರತಿ ಯೂಟ್ಯೂಬರ್ ಮೋನೋ ಆದಮೇಲೆ ಅವ್ರಿಗೆ ಇದು $0 ಎಲ್ಲ ಬರುತ್ತೆ. $100 ಕಂಪ್ಲೀಟ್ ಮಾಡಿ ಪೇಮೆಂಟ್ ಬರುತ್ತೆ. ಆದರೆ $0 ಇದ್ರೆ ನೀವು ವೆರಿಫಿಕೇಷನ್ ಮಾಡಬೇಕಾಗತ್ತೆ ಈ ಗೂಗಲ್ ಆ್ಯಡ್ಸೆನ್ಸ್ಗೋಸ್ಕರ. ಫಸ್ಟು ನೀವು ಅಕೌಂಟ್ ಮಾಡಿದ್ಮೇಲೆ ನಿಮಗೆ ನೀವು ಮುಂಚೆ ಎಲ್ಲ ಆಧಾರ್ ಕಾರ್ಡ್ ಇತ್ತು, ಈಗ ಆಧಾರ್ ಕಾರ್ಡ್ ಇಲ್ಲ. ಈಗ ವೋಟರ್ ಐ ಡಿ ಮತ್ತು ಡ್ರೈವಿಂಗ್ ಲೈಸೆನ್ಸು ಮತ್ತು ಪಾನ್ ಕಾರ್ಡ್ ಐತೆ, ಅದರಲ್ಲಿ ನೀವು ಮಾಡ್ಕೊಬೇಕು. ನಾನು ನಮ್ಮ ತಂದೆದು ಪಾನ್ ಕಾರ್ಡು ಮಾಡ್ಕೊಂಡಿದ್ದೀನಿ ವೆರಿಫಿಕೇಷನು. ಅಲ್ಲಿ ಪಾನ್ ಕಾರ್ಡಲ್ಲಿ ಏನೈತೆ, ಇದು ಹೆಸರು ಅಕಸ್ಮಾತ್ ರಾಜು ಐತೆ, ರಾಜು ಅಲ್ಲಿಗೆ ಕೊಡಬೇಕು ವೆರಿಫಿಕೇಷನ್ಗೆ. ಏನಾದ್ರು ರಾಜು ಬಾಬು ಅಂತ ಹಾಕ್ಬಾರ್ದು. ಅಲ್ಲೇನೈತೆ ಸೇಮ್ ಡೀಟೇಲ್ಸ್, ಅಲ್ಲೂ ಸೇಮ್ ಡೀಟೇಲ್ಸ್ ಹಾಕಬೇಕು. ಆಮೇಲೆ ತುಂಬಾ ಜನ ಕಷ್ಟಪಟ್ಟಿದ್ದಾರೆ ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ಗೆ. ಒಬ್ಬರು ಯಾರೋ ಇದು ಮಧ್ಯಪ್ರದೇಶನಲ್ಲಿ ಒಬ್ಬಂಗೆ $1000 ಆಗಿದೆ. ತುಂಬಾ ಕಷ್ಟಪಟ್ಟ ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಸಿಗೋಕ್ಕೆ. ಕೊನೆವರೆಗೂ ಬರಲೇ ಇಲ್ಲ, ಅವನಿಗೆ ಸಿಕ್ಕಲೇ ಇಲ್ಲ. ಅದಕ್ಕೆ ಅವನಿಗೆ ಇದು ಲಾಸ್ಟಲ್ಲಿ ಡಿಲೀಟ್ ಆಗಿಬಿಡ್ತು ಒಂದು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟು, ಆಮೇಲೆ ಯೂಟ್ಯೂಬ್ ಅಕೌಂಟು ಡಿಲೀಟ್ ಆಗಿಬಿಡ್ತು. ಆ $1000 ಸಿಕ್ಕಿಲ್ಲ ಅವನಿಗೆ. ಅದಕ್ಕೆ ಇದು ತುಂಬಾ ಇಂಪಾರ್ಟೆಂಟು. ದಯವಿಟ್ಟು ಸ್ಕಿಪ್ ಮಾಡಿದೆ ಈ ಒಂದು ವಿಡಿಯೋನ ನೋಡಿ. ಓಕೆ, ಇದೇನಪ್ಪ ಇಂಪಾರ್ಟೆಂಟ್ ಅಂತಂತ ಬನ್ನಿ ಓಪನ್ ಮಾಡೋಣ ಇದನ್ನ. ಈಗ ನಾನು ಓಪನ್ ಮಾಡ್ತೀನಿ ನಿಮಗೆ. ಈಗ ಓಪನ್ ಮಾಡ್ತಾಯಿದ್ದೀನಿ ನಾನೀಗ ಫ್ರೆಂಡ್ಸ್. ತುಂಬಾ ಇಂಪಾರ್ಟೆಂಟು, ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಆಮೇಲೆ ಓಪನ್ ಮಾಡಿದಾಗ ನಮ್ಗೆ ಈ ಥರ ಸಿಗತ್ತೆ, ನೋಡ್ತಾ ಇರಲ್ಲ ಗೂಗಲ್ ಆ್ಯಡ್ಸೆನ್ಸು ಪಿನ್ನು. ಈಗ ನಿಮಗೆ ತೋರಿಸಿ ನೋಡ್ತಾ ಇರಲ್ಲ, ಇಲ್ಲಿ ನಿಮಗೆ ಪಿನ್ ಸಿಗತ್ತೆ. ಆಮೇಲೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ನಾನೀಗ ನಿಮಗೆ ಹೇಗೆ ಈ ಒಂದು ಪಿನ್ನು ನಿಮಗೆ ಇದು ವೆರಿಫಿಕೇಷನ್ ಆಗಬೇಕು, ಇದು ನಿಮ್ಗೆ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟಿಂದ ಬನ್ನಿ ನಿಮಗೆ ಹೇಳ್ಕೊಡ್ತೀನಿ. ತುಂಬಾ ಇಂಪಾರ್ಟೆಂಟ್ ಈ ಒಂದು ಪಿನ್ನು. ಓಕೆ ಬನ್ನಿ ಫ್ರೆಂಡ್ಸ್, ಹೇಗೆ ಈ ಒಂದು ಕೋಡ್ನ ಹೇಗೆ ನೀವು ಒಂದು ಗೂಗಲ್ ಆ್ಯಡ್ಸೆನ್ಸ್ಗೆ ವೆರಿಫಿಕೇಷನ್ ಮಾಡೋದು ಬನ್ನಿ ಫ್ರೆಂಡ್ಸ್. ನೀವು ಗೂಗಲ್ ಆ್ಯಡ್ಸೆನ್ಸ್ನ ಓಪನ್ ಮಾಡಿದ್ಮೇಲೆ ನಿನ್ನ ಅಕೌಂಟ್ ಬರಬೇಕು. ನಿಮ್ಮ ಅಕೌಂಟ್ಗೆ ಹೋಗಿದಾಗ ಈ ಥರ ನಿಮಗೆ ಈ ಥರ ಬರುತ್ತೆ. ನಿಮ್ಗೆ ಮೆಸೇಜ್ ಆ್ಯಕ್ಷನ್ ಕ್ಲಿಕ್ ಕೊಟ್ಮೇಲೆ ಈ ಥರ ಬರುತ್ತೆ ನಿಮಗೆ. ಐಡೆಂಟಿಟಿ ವೆರಿಫಿಕೇಷನ್ ಆಗಿದ್ರೆ ಕಂಪ್ಲೀಟ್ ಅಂತ ಐತೆ, ನಂದು ಆಗೈತೆ. ಆಮೇಲೆ ನಾನು ತೋರಿಸೋಣ 6 ಡಿಜಿಟ್ ಪಿನ್ನು. ಇಲ್ಲಿ ನೀವು ಟೈಪ್ ಮಾಡಬೇಕಾಗತ್ತೆ ಅಡ್ರೆಸ್ ವೆರಿಫಿಕೇಷನ್ ಅಂತ. ಆಮೇಲೆ ನಿಮಗೆ 3 ಅಟೆಂಪ್ಟ್ ಐತೆ. ನೀವು ಕ್ಲಿಯರಾಗಿ ಆ ಒಂದೇನು 6 ಡಿಜಿಟ್ ಪಿನ್ ಕೊಟ್ಟಿರ್ತೇವೆ ಕರೆಕ್ಟಾಗಿ ಟೈಪ್ ಮಾಡಬೇಕು. ಏನಾದರೂ 3 ಅಟೆಂಪ್ಟು 3 ಚಾನ್ಸು ಹೋಯ್ತಂದರೆ ಅದು ನಿಮ್ಮ ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು ಡಿಲೀಟ್ ಆಗಿಬಿಡುತ್ತೆ. ಅದಕ್ಕೆ ದಯವಿಟ್ಟು ಹೇಳ್ನಲ್ಲ, ದಯವಿಟ್ಟು ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಐತೆ. ಈಗ ನಿಮ್ಮ ಒಂದು ಏನು ಬಂದೈತಲ್ಲ ಪಿನ್ನು, ಈಗ ನಾನು ಟೈಪ್ ಮಾಡ್ತೀನಿ. ಟೈಪ್ ಮಾಡಿದ್ಮೇಲೆ ನಾನು ಸಬ್ಮಿಟ್ ಅಂತ ಕೊಡಬೇಕೀಗ. ಸಬ್ಮಿಟ್ ಅಂತ ಕೊಟ್ಟಾಗ ಕಂಪ್ಲೀಟ್ ಅಂತ ಬಂದ್ಬಿಡುತ್ತೆ. ಆಮೇಲೆ ಮತ್ತೆ ರಿಲೋಡ್ ಮಾಡಬೇಕು. ಓಕೆ ಫ್ರೆಂಡ್ಸ್, ನೋಡ್ರಲ್ಲ ಹೇಗೆ ಎಷ್ಟೊಂದು ಸಿಂಪಲ್ ಇತ್ತು. ಆದರೆ ಇದು ದಯವಿಟ್ಟು ಕರೆಕ್ಟಾಗಿ ನೀವು ಡೀಟೇಲ್ಸ್ ಏನಿರೋದಲ್ಲ, ಇದು ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಅಥವಾ ನಿಮ್ಮದು ಪಾಸ್ಪೋರ್ಟ್ ಆಗಲಿ ಅಥವಾ ನಿಮ್ಮ ಪ್ಯಾನ್ ಕಾರ್ಡ್ ಆಗಲಿ, ಈ 3 ಬೆಸ್ಟು. ಆ 3 ನೀವು ಇದು ಐಡೆಂಟಿ ವೆರಿಫಿಕೇಷನ್ಗೋಸ್ಕರ ಕೊಡಿ. ಆಮೇಲೆ ಇದು ನೇಮ್ ಡೀಟೇಲ್ಸ್ ಕೊಡುತ್ತಲ್ಲ, ಏನು ಡೀಟೇಲ್ಸು ನಮ್ಮ ತಂದೆಯವರು ಪಾನ್ ಕಾರ್ಡ್ ಕೊಟ್ಟಿದ್ದಾರೆ. ಪಾನ್ ಕಾರ್ಡ್ ಕೊಟ್ಮೇಲೆ ಏನೇನು ಕರೆಕ್ಟಾಗಿ ಪಿನ್ ಟು ಪಿನ್ ಡೀಟೇಲ್ಸ್ನ ಅಲ್ಲಿ ಹಾಕಬೇಕಿಲ್ಲ ಅಂದರೆ ಇದು ರಾಂಗ್ ಆಗಿಬಿಡುತ್ತೆ. ಅದು ನಿಮಗೆ ಯೂಟ್ಯೂಬ್ ಪೇಮೆಂಟು ಸ್ಟಾಪ್ ಆಗಿಬಿಡುತ್ತೆ, ಡಿಲೀಟ್ ಆಗಿಬಿಡುತ್ತೆ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟು. ಇಷ್ಟು ಸಿಂಪಲ್. ಆಮೇಲೆ ಕರೆಕ್ಟಾಗಿ ಅಡ್ರೆಸ್ ಕೊಡಬೇಕು, ಆವಾಗ ನಿಮಗೆ ಇದು ಬರುತ್ತೆ. ಈ ಒಂದು ಡೆಲಿವರಿ ಆಗುತ್ತೆ ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ದು. ಅದಕ್ಕೇನು ಇಷ್ಟು ಸಿಂಪಲ್ ಆಗಿತ್ತು. ಆದರೆ ಈ ಒಂದು ನಾನು ಮಾಡಿದ್ನಲ್ಲ ಮುಂಚೆ, ಅದು
ಪಿನ್ ಟೈಪ್ ಮಾಡಮೇಲೆ ಅದು ಸರಿ ಹೋಗುತ್ತೆ ಪ್ರಾಬ್ಲಮ್. ಇನ್ನೊಂದು ಮಾಡಬೇಕಾಗುತ್ತೆ, ಪೇಮೆಂಟ್ ರಿಸೀವ್ ಮಾಡ್ಬೇಕು ನಿಮಗೆ. ಇದು ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಬೇಕು. ಸ್ವಿಫ್ಟ್ ಕೋಡೆಲ್ಲ ಐತೆ, ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ನಿಮ್ದೇನು ಸ್ಟಾಪ್ ಆಗಿರುತ್ತಲ್ಲ ಅಮೌಂಟು, ಇದು ಸ್ಟಾಪ್ ಆಗಿರೋ ಅಮೌಂಟು ಸ್ಲೋ ಆಗಿ ಅಪ್ಡೇಟ್ ಆಗ್ತಾ ಇರುತ್ತೆ. ನೀವು ಕೊಡಲಿಲ್ಲ ಅಂದರೆ ವೆರಿಫಿಕೇಷನ್ ಓಲ್ಡ್ ಅಮೌಂಟ್ ಇರುತ್ತೆ, ಆದರೆ OIT ಸ್ಟುಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇರುತ್ತೆ ಕರೆಂಟ್ ಅಮೌಂಟು. ಅದಕ್ಕೇ ಈ ಒಂದು ವೆರಿಫಿಕೇಷನ್ ಕೊಟ್ಟಾಗ ಅಪ್ಡೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಎಷ್ಟಾಗುತ್ತೆ ಮುಂಚೆ ತಿಂಗಳು ಡಾಲರ್ಸು ಆ್ಯಡ್ ಆಗ್ತಾ ನಿಮ್ಮದು ಹೋಗ್ತಾ ಇರುತ್ತೆ. ಇಷ್ಟೇ ಸಿಂಪಲ್ ಫ್ರೆಂಡ್ಸ್. ಅದಕ್ಕೆ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿದ್ದೀರಾ ಅಂತಾನು ನಾನು ಅಂದ್ಕೊಂಡಿದ್ದೀನಿ. ಓಕೆ, ಈ ಒಂದು ಟೆಕ್ ವಿತ್ ಭರತ್ ಚಾನಲ್ನ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಮೆಂಟ್ ಮಾಡ್ರೆ ನಂಗೆ ತುಂಬಾ ಪ್ರೋತ್ಸಾಹ ನೀಡ್ತೀರಾ ಫ್ರೆಂಡ್ಸ್. ದಯವಿಟ್ಟು ಕನ್ನಡವನ್ನು ಬೆಳೆಸಿ, ಕನ್ನಡವನ್ನು ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.